ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಹೌದು, ಇದು ಎಲ್ಲರಿಗೂ ಅಂದ್ರೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. ಖಂಡಿತ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ 59 ಸೀಕ್ರೆಟ್ಸ್ ಟು ಸ್ಟಡಿಯಿಂಗ್ ಪುಸ್ತಕದಿಂದ ಒಂದು ಸೀಕ್ರೆಟ್ ನಂಬರ್ 19. ಹೌದು. ನಿಮಗೆ ಏನು ತಿಳಿದಿಲ್ಲ ಎಂಬುದರ ಬಗ್ಗೆ ಅರಿವಿರಲಿ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಇದರಲ್ಲೊಂದು ಆಳವಾದ ಅರ್ಥ ಇದೆ ಅಲ್ವಾ? ನಿಜ. ಇದು ನಮ್ಮ ಓದೋ ರೀತಿಯನ್ನೇ ಪ್ರಶ್ನೆ ಮಾಡುತ್ತೆ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಈ ಸಿದ್ಧಾಂತದ ಹಿಂದಿರೋ ಮೂಲ ಸಮಸ್ಯೆ ಏನು? ಯಾಕೆ ಲೇಖಕರು ಇದನ್ನ ಇಷ್ಟು ಒತ್ತಿ ಹೇಳ್ತಾರೆ? ಇಲ್ಲಿ ಒಂದು ಆಸಕ್ತಿಕರವಾದ ಪಾಯಿಂಟ್ ಇದೆ. ಲೇಖಕರು ಹೇಳೋ ಪ್ರಕಾರ ಹೆಚ್ಚಿನ ವಿದ್ಯಾರ್ಥಿಗಳು ಫೇಲ್ ಆಗೋದು ಕಡಿಮೆ ಓದಿದ್ದಕ್ಕೆ ಅಲ್ವಂತೆ. ಓ, ಹಾಗಾದ್ರೆ? ಬದಲಿಗೆ ಅವರಿಗೆ ಏನು ಗೊತ್ತು ಮತ್ತು ಏನು ಗೊತ್ತಿಲ್ಲ ಅನ್ನೋ ಸ್ಪಷ್ಟತೆ ಇರೋದಿಲ್ಲ. ಅಂದ್ರೆ ಸುಮ್ನೆ ಓದ್ತಾ ಹೋಗೋದು. ಎಕ್ಸಾಕ್ಟ್ಲಿ. ಎಫರ್ಟ್ ಹಾಕ್ತಾರೆ, ಟೈಮ್ ಕೊಡ್ತಾರೆ, ಆದ್ರೆ ಆ ಶ್ರಮಕ್ಕೆ ಸರಿಯಾದ ದಿಕ್ಕು ಇರೋದಿಲ್ಲ. ಅಂದ್ರೆ ಒಂದ್ ಚಾಪ್ಟರ್ ತೆಗೆದುಕೊಂಡ್ರೆ ಅದರಲ್ಲಿ ಈಗಾಗಲೇ ಗೊತ್ತಿರೋ ವಿಷಯಗಳನ್ನು ಓದೋದು, ಗೊತ್ತಿಲ್ಲದೆ ಇರೋದನ್ನು ಓದೋದು, ಎಲ್ಲವನ್ನೂ ಒಂದೇ ತರ. ಹೌದು, ಅದಕ್ಕೆ ಲೇಖಕರು ಈ ವಿಧಾನವನ್ನ ಅಸಮರ್ಥ ಮತ್ತು ಅಪಾಯಕಾರಿ ಅಂತ ಕರೆಯೋದು. ಅಸಮರ್ಥ ಅನ್ನೋದು ಅರ್ಥ ಆಗತ್ತೆ, ಯಾಕಂದ್ರೆ ಟೈಮ್ ವೇಸ್ಟ್. ಆದ್ರೆ ಅಪಾಯಕಾರಿ ಯಾಕೆ? ಆಕ್ಚುಲಿ ಅಪಾಯಕಾರಿ ಅನ್ನೋ ಪದಾನೇ ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಇದು ಕೇವಲ ಸಮಯ ವ್ಯರ್ಥ ಮಾಡೋದಲ್ಲ, ಇದು ಒಂದು ತರಹ ಏನಂತಾರೆ ಸುಳ್ಳು ಆತ್ಮವಿಶ್ವಾಸವನ್ನ ಕೊಡುತ್ತೆ. ಓಕೆ, ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ. ಕರೆಕ್ಟ್. ಒಂದು ಅಧ್ಯಾಯವನ್ನ 3 ಸಲ ಓದಿದ್ಮೇಲೆ ನನಗೆಲ್ಲ ಗೊತ್ತು ಅಂತ ಅನ್ಸ್ಬಿಡುತ್ತೆ. ನಿಜ. ಆದ್ರೆ ವಾಸ್ತವದಲ್ಲಿ ಈಗಾಗಲೇ ಗೊತ್ತಿದ್ದ 40% ಭಾಗವೇ ಇನ್ನಷ್ಟು ಗಟ್ಟಿಯಾಗಿರುತ್ತೆ, ಗೊತ್ತಿಲ್ಲದ 60% ಹಾಗೆ ಉಳಿದಿರುತ್ತೆ. ಇದು ನಿಜಕ್ಕೂ ಕುತೂಹಲಕಾರಿ. ಪುಸ್ತಕದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಒಂದು ಚಾಪ್ಟರ್ ಅನ್ನ ಮೊದಲನೇ ಸಲ ಓದಿದಾಗ ಸರಾಸರಿ ಕೇವಲ 40% ಮಾತ್ರ ನೆನಪಿನಲ್ಲಿ ಉಳಿಯುತ್ತೆ ಅಂತ. ಕೇವಲ 40%? ಇದು ಕೇಳಕ್ಕೆ ಶಾಕಿಂಗ್ ಆಗಿದೆ. ಅಷ್ಟೇ ಅಲ್ಲ, ಅದೇ ಚಾಪ್ಟರ್ ಅನ್ನ ಇನ್ನೊಂದು ಸಲ ಯಾವುದೇ ತಂತ್ರ ಇಲ್ಲದೆ ಓದಿದ್ರೂ ಅದು 40-45% ಹತ್ರಾನೇ ಇರುತ್ತಂತೆ. ಅಂದ್ರೆ ನಾವು ಹಾಕೋ ಎಕ್ಸ್ಟ್ರಾ ಎಫರ್ಟ್ ಇಂದ ಅಷ್ಟೊಂದು ಲಾಭ ಆಗ್ತಿಲ್ಲ? ಖಂಡಿತ ಇಲ್ಲ. ಬದಲಿಗೆ ಮೆದುಳಿಗೆ ಇನ್ನಷ್ಟು ಗೊಂದಲ ಆಗಬಹುದು, ಯಾವುದು ಹಳೆ ಮಾಹಿತಿ, ಯಾವುದು ಹೊಸ ಮಾಹಿತಿ ಅಂತ. ಸೋ ಇದೆಲ್ಲದರ ಅರ್ಥ ಏನು? ನಾವು ಕೇಳುತ್ತಿರುವ ಪ್ರಶ್ನೆಯೇ ತಪ್ಪು ಅಂತ ಹೇಳ್ತಾರೆ ಲೇಖಕರು. ಹೌದು. ನಾನು ಇದನ್ನ ಎಷ್ಟು ಸಲ ಓದಬೇಕು ಅಂತ ಕೇಳೋ ಬದಲು ನನಗೆ ಇದ್ರ ಏನು ಗೊತ್ತು ಮತ್ತೇನು ಗೊತ್ತಿಲ್ಲ ಅಂತ ಕೇಳಬೇಕು. ಎಕ್ಸಾಕ್ಟ್ಲಿ. ಆ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಅದು ನಮ್ಮ ಫೋಕಸ್ ಅನ್ನ ಪ್ರಮಾಣದಿಂದ ಗುಣಮಟ್ಟಕ್ಕೆ ಶಿಫ್ಟ್ ಮಾಡುತ್ತೆ. ಇದನ್ನೇ ಮೆಟಾಕಾಗ್ನಿಷನ್ ಅಂತ ಕರೆಯೋದು, ಹೌದಲ್ಲ? ನಮ್ಮ ಆಲೋಚನೆ ಬಗ್ಗೆ ನಾವೇ ಆಲೋಚನೆ ಮಾಡೋದು. ಹೌದು. ನನಗೆ ಇದು ನಿಜವಾಗ್ಲೂ ಅರ್ಥ ಆಗಿದೆಯಾ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಸಾಮರ್ಥ್ಯ. ಇದು ಆಕ್ಟಿವ್ ಲರ್ನಿಂಗ್. ಸರಿ, ಈ ತತ್ವವನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಲೇಖಕರು ಒಂದು ಸಿಂಪಲ್ 3 ಹಂತದ ವಿಧಾನವನ್ನ ಕೊಡ್ತಾರೆ. ಹೌದು, ತುಂಬಾ ಪ್ರಾಕ್ಟಿಕಲ್ ಆಗಿದೆ ಅದು. ಮೊದಲನೆಯ ಸ್ಟೆಪ್, ಚಾಪ್ಟರ್ ಅನ್ನ ಸ್ಕ್ಯಾನ್ ಮಾಡೋದು. ಅಂದ್ರೆ ಪೂರ್ತಿಯಾಗಿ ಓದಲ್ಲ. ಇಲ್ಲ, ಸುಮ್ನೆ ಪುಟಗಳನ್ನ ತಿರುವಿ ಹಾಕಿ ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್, ಬೋಲ್ಡ್ ಪದಗಳನ್ನ ಗಮನಿಸೋದು. ಅದರಿಂದ ಒಂದು ಓವರ್ವ್ಯೂ ಸಿಗುತ್ತೆ. ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇದೆ, ಯಾವುದು ನಿನ್ಗೆ ಪರಿಚಿತ, ಯಾವುದು ಹೊಸದು ಅಂತ. ಇಲ್ಲಿ ಪ್ರಾಮಾಣಿಕತೆ ತುಂಬಾ ಮುಖ್ಯ ಅಲ್ವಾ? ಸುಮ್ನೆ ಇದು ಗೊತ್ತು ಅಂತ ಅಂದ್ಕೊಳ್ಳೋದಲ್ಲ. ಖಂಡಿತ. ಉದಾಹರಣೆಗೆ ಗುರುತ್ವಾಕರ್ಷಣೆ ಅನ್ನೋ ಪದ ಗೊತ್ತಿರ್ಬೋದು. ಹೌದು. ಆದ್ರೆ ಅದರ ಹಿಂದಿರೋ ನ್ಯೂಟನ್ ನಿಯಮವನ್ನ ವಿವರಿಸಕ್ಕಾಗಲ್ಲ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಅನ್ನೋ ಲಿಸ್ಟ್ಗೆ ಸೇರ್ಬೇಕು. ಕರೆಕ್ಟ್. ಇನ್ನು ಎರಡನೇ ಹಂತ ಸ್ಪಷ್ಟವಾಗಿ ಬೇರ್ಪಡಿಸೋದು. ಒಂದು ಲಿಸ್ಟ್ ಮಾಡೋದು. ಹೌದು. ಒಂದು ಕಡೆ ಟಿಕ್ ಅಂದ್ರೆ ನನಗೆ ಪಕ್ಕಾ ಗೊತ್ತು ಅಂತ, ಇನ್ನೊಂದು ಕಡೆ ಕ್ರಾಸ್, ಇದು ನನಗೆ ಗೊತ್ತಿಲ್ಲ ಅಥವಾ ಗೊಂದಲ ಇದೆ ಅಂತ. ಈ ಪ್ರಾಸೆಸ್ ಇದೆಯಲ್ಲ, ಅದೇ ನಮಗೊಂದು ಕ್ಲಾರಿಟಿ ಕೊಡುತ್ತೆ, ನಮ್ಮ ಜ್ಞಾನದ ಒಂದು ಮ್ಯಾಪ್ ಸಿಕ್ಕ ಹಾಗೆ. ಮತ್ತು ಕೊನೆಯದಾಗಿ 3ನೇ ಹಂತ. ಇದು ತುಂಬಾ ಸಿಂಪಲ್ ಆದ್ರೆ ಬಹಳ ಪವರ್ಫುಲ್. ಕೇವಲ ಆ ಕ್ರಾಸ್ ಲಿಸ್ಟ್ನಲ್ಲಿರೋದನ್ನ ಮಾತ್ರ ಓದೋದು. ಎಕ್ಸಾಕ್ಟ್ಲಿ. ಗೊತ್ತಿರೋ ವಿಷಯಗಳ ಮೇಲೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಪೂರ್ತಿ ಗಮನ, ಶಕ್ತಿ ಎಲ್ಲವನ್ನೂ ಗೊತ್ತಿಲ್ಲದ ವಿಷಯಗಳ ಮೇಲೆ ಹಾಕೋದು. ಈ ವಿಧಾನದಿಂದ ಲೇಖಕರು ಹೇಳೋ ಪ್ರಕಾರ ಓದೋ ಸಮಯವನ್ನ 50%ಗಿಂತ ಹೆಚ್ಚು ಕಡಿಮೆ ಮಾಡ್ಬೋದಂತೆ. ಅದ್ಭುತ. ಇದು ಕೇವಲ ಟೈಮ್ ಸೇವಿಂಗ್ ಅಲ್ಲ, ಇದು ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ. ನಮ್ಮ ಗುರಿ ಇಡೀ ಚಾಪ್ಟರ್ ಓದೋದಲ್ಲ, ಬದಲಿಗೆ ಆ ಕ್ರಾಸ್ ಲಿಸ್ಟ್ ಅನ್ನ ವಿ ಲಿಸ್ಟ್ ಆಗಿ ಪರಿವರ್ತಿಸೋದು. ಇದನ್ನ ವಿವರಿಸೋಕೆ ಪುಸ್ತಕದಲ್ಲಿ ಒಂದು ಒಳ್ಳೆ ಹೋಲಿಕೆಯನ್ನ ಬಳಸಿದ್ದಾರೆ. ಹೌದು, ಕತೆ ಪುಸ್ತಕಗಳ ಹೋಲಿಕೆ. ನಾವು ಕತೆ ಓದುವಾಗ ನಮಗೆ ಭಾಷೆ, ಪದಗಳು ಎಲ್ಲ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ನಾವು ಕೇವಲ ಕಥೆಯ ಮೇಲೆ, ಅಂದ್ರೆ ಹೊಸ ವಿಷಯದ ಮೇಲೆ ಗಮನ ಕೊಡ್ತೀವಿ. ಅದಕ್ಕೆ ಕತೆ ಓದೋದು ಅಷ್ಟು ಸುಲಭ ಅನ್ಸುತ್ತೆ. ಆದ್ರೆ ಟೆಕ್ಸ್ಟ್ ಬುಕ್ ಓದುವಾಗ ನಾವು ಈ ರೀತಿ ಫಿಲ್ಟರ್ ಮಾಡೋದೇ ಇಲ್ಲ. ನಿಜ. ಎಲ್ಲವನ್ನೂ ಹೊಸ್ದು ಅಂತಾನೆ ಅಂದ್ಕೊಂಡು ಓದ್ತೀವಿ. ಹೌದು. ಅದರಿಂದ ನಮ್ಮ ಮೆದುಳಿಗೆ ಓವರ್ಲೋಡ್ ಆಗುತ್ತೆ,
ಪದಗಳು, ಕಾನ್ಸೆಪ್ಟ್ಗಳು, ಫಾರ್ಮುಲಾಗಳು ಎಲ್ಲವೂ ಒಂದೇ ಸಲ. ಈ ಹೋಲಿಕೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳುತ್ತೆ. ನಾವು ಕತೆ ಓದುವಾಗ ಸಹಜವಾಗಿ ಮಾಡೋ ಈ ಫಿಲ್ಟರಿಂಗ್ ಪ್ರಾಸೆಸ್ ಅನ್ನ ಹೌದು, ಪ್ರಜ್ಞಾಪೂರ್ವಕವಾಗಿ ನಮ್ಮ ಓದಿನಲ್ಲೂ ಅಳವಡಿಸ್ಕೊಂಡ್ರೆ ಏನಾಗ್ಬೋದು? ಆಗ ಟೆಕ್ಸ್ಟ್ ಬುಕ್ಗಳು ಕೂಡ ಕತೆಗಳಷ್ಟೇ ಸರಳ ಆಗ್ಬೋದಲ್ವ? ಖಂಡಿತ. ಆ ಒಂದು ಮೈಂಡ್ಸೆಟ್ ಶಿಫ್ಟ್ ಬೇಕು ಅಷ್ಟೇ. ಇಷ್ಟೇ ಅಲ್ಲ, ಲೇಖಕರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಕಾನ್ಸೆಪ್ಟ್ ಓದೋ ಮುಂಚೆ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಅಂತಾರೆ. ಹೌದು, ಏನು ಅನ್ನೋದಕ್ಕಿಂತ ಏಕೆ ಅನ್ನೋ ಪ್ರಶ್ನೆಗಳು. ಉದಾಹರಣೆಗೆ, ನನಗೆ ಇದು ಏಕೆ ಬೇಕು, ನಾನಿದನ್ನು ಎಲ್ಲಿ ಬಳಸ್ತೇನೆ, ಮತ್ತು ಇದು ಯಾವ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ಆ ವಿಷಯ ನಿಮ್ಗೆ ಆಗಲೇ ಗೊತ್ತು ಅಂತ ಅರ್ಥ. ಯಾಕಂದ್ರೆ ಅದಕ್ಕೆ ಒಂದು ಸಂದರ್ಭ ಸಿಕ್ಕಿದೆ. ಕರೆಕ್ಟ್. ಉತ್ತರ ಗೊತ್ತಿಲ್ಲ ಅಂದ್ರೆ ಅಲ್ಲಿಂದ ನಿಮ್ಮ ನಿಜವಾದ ಕಲಿಕೆ ಶುರುವಾಗ್ಬೇಕು. ಸಂದರ್ಭವಿಲ್ಲದ ಮಾಹಿತಿ ಸುಲಭವಾಗಿ ಮರೆತು ಹೋಗುತ್ತೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೋದಾದ ಮುಖ್ಯ ಪಾಠ ಏನು? ಪರಿಣಾಮಕಾರಿ ಅಧ್ಯಯನ ಅಂದ್ರೆ ಹೆಚ್ಚು ಗಂಟೆ ಓದೋದಲ್ಲ, ಬದಲಿಗೆ ನಿಖರವಾಗಿ ಓದುವುದು. ಒಂದು ರೀತಿ ಲೇಸರ್ ಸರ್ಜರಿ ತರ. ಹೌದು. ಇಡೀ ದೇಹಕ್ಕೆ ಚಿಕಿತ್ಸೆ ಕೊಡೋ ಬದಲು ನಿರ್ದಿಷ್ಟವಾಗಿರೋ ಸಮಸ್ಯೆ ಮೇಲೆ ಮಾತ್ರ ಗಮನ ಹರಿಸೋದು, ನಮ್ಮ ಅಜ್ಞಾನವನ್ನೇ ಗುರಿಯಾಗಿಸ್ಕೊಳ್ಳೋದು. ಮತ್ತು ಅಂತಿಮವಾಗಿ ಲೇಖಕರು ಹೇಳುವ ಮಾತು, ನಿಮ್ಮೊಂದಿಗೆ ನೀವು ಕ್ರೂರವಾಗಿ ಪ್ರಾಮಾಣಿಕರಾಗಿರಿ. ಆ ಮಾತು ನಿಜಕ್ಕೂ ತುಂಬಾ ಪವರ್ಫುಲ್. ಇದು ಕೇವಲ ಒಂದು ಸ್ಟಡಿ ಟೆಕ್ನಿಕ್ ಅಲ್ಲ, ಇದು ಜೀವನ ಪರ್ಯಂತ ಕಲಿಯೋರಿಗೆ ಒಂದು ತತ್ವ. ನಮಗೆ ಏನ್ ಗೊತ್ತಿಲ್ಲ ಅಂತ ಒಪ್ಕೊಳ್ಳೋ ಧೈರ್ಯ ಇದೆಯಲ್ಲ, ಅದೇ ನಿಜವಾದ ಜ್ಞಾನದ ಮೊದಲ ಹೆಜ್ಜೆ. ಈ ಚರ್ಚೆ ಮುಗಿಸೋ ಮುನ್ನ ನಂಗೊಂದು ಯೋಚನೆ ಬರ್ತಾ ಇದೆ. ಹೇಳಿ. ನೋಡಿ, ಈ ತತ್ವವನ್ನ ನಾವು ಕೇವಲ ಅಕಾಡೆಮಿಕ್ ಸ್ಟಡೀಸ್ಗೆ ಮಾತ್ರ ಸೀಮಿತ ಮಾಡಬೇಕಾ? ಒಳ್ಳೆ ಪಾಯಿಂಟ್. ಇದೇ ಅಜ್ಞಾನದ ನಿಖರತೆಯ ತತ್ವವನ್ನ ನಾವು ದಿನನಿತ್ಯದ ನ್ಯೂಸ್ ನೋಡುವಾಗ ಅಥವಾ ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ? ಇದೊಂದು ಕುತೂಹಲಕಾರಿ ವಿಸ್ತರಣೆ. ನಾವು ದಿನ ಸೋಷಿಯಲ್ ಮೀಡಿಯಾ ಅಥವಾ ನ್ಯೂಸ್ ಆಪ್ಗಳಲ್ಲಿ ಸುಮ್ಮನೆ ಸ್ಕ್ರೋಲ್ ಮಾಡ್ತೀವಿ. ಹೌದು, ಗಂಟೆಗಟ್ಲೆ. ಆ ಸಮಯದ ಕೊನೆಗೆ ಏನ್ ಕಲ್ತ್ವಿ ಅಂತ ಯೋಚಿಸಿದ್ರೆ ಬಹುಶಃ ಏನೂ ಇರಲ್ಲ. ನಿಜ. ಹಾಗೆ ನಿಷ್ಕ್ರಿಯವಾಗಿ ಸ್ಕ್ರೋಲ್ ಮಾಡೋ ಬದಲು ಒಂದು ವಿಷಯವನ್ನ ನೋಡಿದಾಗ, ಈ ಟಾಪಿಕ್ ಬಗ್ಗೆ ನನಗೆ ಈಗಾಗಲೇ ಏನ್ ಗೊತ್ತು, ಇದರಲ್ಲಿ ನನ್ನ ತಿಳುವಳಿಕೆಯ ಗ್ಯಾಪ್ ಎಲ್ಲಿದೆ ಅಂತ ಮೊದಲು ಕೇಳ್ಕೊಂಡ್ರೆ, ಆಗ ನಾವು ಕೇವಲ ಹೆಡ್ಲೈನ್ಸ್ ಓದಿ ಬಿಡೋ ಬದಲು ಆ ಗ್ಯಾಪ್ ತುಂಬೋ ಆರ್ಟಿಕಲ್ಸ್ ಹುಡುಕಿ ಓದಬಹುದು. ಎಕ್ಸಾಕ್ಟ್ಲಿ. ಆಗ ನಮ್ಮ ಸಮಯ ಹೆಚ್ಚು ಉದ್ದೇಶಪೂರ್ವಕವಾಗಿ ಬಳಕೆಯಾಗತ್ತೆ, ನಮ್ಮ ಜ್ಞಾನವೂ ಆಳವಾಗತ್ತೆ. ಖಂಡಿತ. ಇದೊಂದು ಯೋಚಿಸಬೇಕಾದ ವಿಷಯ.